ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಸವಿತಾ ಅಂತ. ಊರು ನೆಲಮಂಗಲ, ಬೆಂಗಳೂರು. ವಯಸ್ಸು 40 ವರ್ಷ ತುಂಬಿದೆ. ಸಮಸ್ಯೆ ಚಪಾತಿಗೆ ಸುಖ ಇಲ್ಲ. ಆಸಕ್ತಿ ಮಂಚದ ಮೇಲೆ ಕೇಸಿಕೊಳ್ಳುವುದು. ಕಮಲ ಅರಳಿಕೊಂಡು ರಸ ಸೋರ್ತಾ ಇದೆ. ಜಿಲೇಬಿ ಬಾಯಿಯಲ್ಲಿ ಇಟ್ಟಿಕೊಂಡು ತಿನ್ನಬಹುದು. ಬದುಕು ಒಂಟಿಯಾಗಿದೆ. ಸಂಧಿಗಳು ಉಜ್ಜುತ್ತಾ ಇವೆ. ಕನಸು ಹೊಸಗೂಟ ನೋಡುವುದು. ಸ್ನೇಹಿತರೆ, ಇದು ಇಷ್ಟು ಸವಿತಾವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಯೌವನದ ಹುಡುಗ ಬೇಕು. ಯೌವನ ತುಂಬಿದ ಹುಡುಗನ ಸಾಮಾನು ನೋಡುವುದೇ ನನ್ನದೊಂದು ಅದೃಷ್ಟ ಅಂತ ತಿಳಿದುಕೊಳ್ಳುತ್ತೇನೆ. ಜೋತು ಬಿದ್ದ ತೂತಿಗೆ ಚಿಕ್ಕ ಸಾಮಾನು ಸೇರಿಸಿದರೆ ಅದೆಂತಹ ಆನಂದ ಆಗಬಹುದು ಅಲ್ಲವೇ? ತೊಡೆ ಸಂಧಿಗಳಲ್ಲಿ ಮುಖ ಹಾಕಿ ಸುರಂಗದ ರಸ ಕುಡಿಯುತ್ತಿದ್ದರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಚಿಗುರು ಮಿಸೆಯ ಹುಡುಗ ಮೊದಲ ಸಾರಿ ಆಂಟಿಯ ತೂತಿಗೆ ಕೇದನ್ನ ಕಲಿತಿರುತ್ತಾನೆ. ಅನುಭವ ಇಲ್ಲದವರು ಮಾತ್ರ ಬನ್ನಿ. ಹೊಸ ಹುಡುಗರ ಸಾಮಾನಿನ ಸುಖ ಹೇಳುವುದಕ್ಕೆ ಆಗುವುದಿಲ್ಲ. ಇಷ್ಟ ಇದ್ದವರು ಬೇಗ ಕಮೆಂಟ್ ಮಾಡಿ ತಿಳಿಸಿ. ತೂತಿನ ಗುಣಗಾನ. ತೂತು ಅರಳಿದ ಕಮಲದ ಹಾಗೆ ಇದೆ. ಎಲ್ಲ ವಯಸ್ಸಿನವರು ಈಜಾಡಬಹುದು. ಉಪ್ಪು ನೀರಿನ ಬಾವಿಗೆ ಮುಳುಗಿದರೆ ಮಾತ್ರ ಗೊತ್ತಾಗುತ್ತೆ ಉಪ್ಪು ಜೀವನದಲ್ಲಿ ಎಷ್ಟು ಮುಖ್ಯ ಅಂತ. ಜಿಲೇಬಿ ಬಾಯಿಯಲ್ಲಿ ಇಟ್ಟಿಕೊಂಡು ನೋಡಿ, ದಿನ ಇದೇ ಜಿಲೇಬಿ ಬೇಕು ಅನಿಸುತ್ತೆ. ತೂತಿನ ಸುರಂಗ ತುಂಬಾ ಆಳವಾಗಿದೆ. 7-8 ಇಂಚಿನ ಸಾಮಾನು ಬೇಕು. ಚೆನ್ನಾಗಿ ಉಜ್ಜಿ ನೋಡಿ, ನೀರು ಬಂದೇ ಬರುತ್ತೆ. ಚಿಗುರು ಮಿಸೆಯ ಹುಡುಗರು ನೋಡುತ್ತಿದ್ದರೆ ಬೇಗನೆ ಕರೆ ಮಾಡಿ. ಸ್ನೇಹಿತರೆ, ಇದು ಇಷ್ಟು ತೂತಿಗೆ ಸಂಬಂಧಿಸಿದ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ವೈಯಕ್ತಿಕ ಸುಂದರತೆ ಹೀಗಿದೆ. ಕಣ್ಣುಗಳ ನೋಟ ನಯನ ಮನೋಹರವಾಗಿವೆ. ತುಟಿಗಳ ಅಂಚು ಕೆಂಪ ಬಣ್ಣಗಳಿಂದ ಕೂಡಿದೆ. ತೊಡೆಯ 2 ಸಂಧಿಗಳು ಕಂದು ಬಣ್ಣಗಳಿಂದ ಅಗಲವಾಗಿವೆ. ಸೊಂಟ ದಪ್ಪವಾಗಿ ಚೆಂಡುಗಳ ಸಮೀಪಕ್ಕೆ ಹರಡಿವೆ. 2 ಸೇಬುಗಳು ಹಾಲಿನಿಂದ ಕೂಡಿವೆ. ಬಾಯಿಯಿಂದ ಬರುವ ಜೊಲ್ಲು ಸಿಹಿ ನೀರಿನ ತರಹ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡಿಕೊಳ್ಳಬಹುದು. ಧನ್ಯವಾದಗಳು.